ಸಂದರ್ಭದಲ್ಲಿ ಈ ಮಂತ್ರವು ಅತ್ಯಂತ ಫಲದಾಯಕವಾಗಿರುತ್ತೆ ಅಂತ ಹೇಳ್ತೀನಿ. ಮೊದಲಿಗೆ ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಊರಿನಲ್ಲಿರುವಂಥ ಗ್ರಾಮದೇವಿಯ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಹಾಗೇನೇ ಇಲ್ಲಿ ಮಂತ್ರ ಬಂದು ಅತ್ಯಂತ ಸರಳವಾಗಿರುತ್ತೆ. ಓಂ ರೀಂ ಧುಂ ದುರ್ಗಾಯ ನಮಃ, ಓಂ ರೀಂ ಧುಂ ದುರ್ಗಾಯ ನಮಃ ಅಂತೇಳಿ 108 ಬಾರಿ ಪಠಿಸಿ ಅಂತ ಹೇಳ್ತೀನಿ. ಆ ನಂತರದಲ್ಲಿ ನೀವು ಏನು ಮಾಡಬೇಕು ಅಂದರೆ ಪ್ರತಿ ಮಂಗಳವಾರ ನವಗ್ರಹಗಳ ದೇವಸ್ಥಾನ ಅಂತ ಏನಿದೆ ಆ ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ನೀವು 100 ಗ್ರಾಮು ಅದಕ್ಕಿಂತ ಹೆಚ್ಚಿಗೆ ಆಗಿರುವಂಥ ಒಂದು ತೊಗರಿ ಬೇಳೆಯನ್ನು ನೀವು ಕೈಯಲ್ಲೇ ಹಿಡ್ಕೊಂಡು ತೊಗರಿ ಬೇಳೆಯನ್ನು ನವಗ್ರಹವನ್ನು ಸುತ್ತಿ ಆ ನಂತರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನನೇ ಆಗಿರಬೇಕು. ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ನೀವು ಹೋಗಿ ಆ ಸ್ವಾಮಿಯ ಮುಂದೆ ಒಂದು ಪಾತ್ರೆಗಳಾದರೂ ಇಟ್ಟಿರ್ತಾರೆ ಅಥವಾ ಹಂಡೆಗಳಾದರೂ ಇಟ್ಟಿರ್ತಾರೆ. ಆ ಸ್ವಾಮಿಯ ದೇವಸ್ಥಾನಕ್ಕೆ ಆ ತೊಗರಿ ಬೇಳೆಯನ್ನು ನೀವು ಹಾಕೋದ್ರಿಂದ ಖಂಡಿತವಾಗ್ಲೂ ನಮಗೆ ಗರ್ಭಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲ ಮೇಡಮ್ ನಮಗೆ ಬೇರೆ ದಿನಗಳಲ್ಲಿ ನಾವು ಮಾಡ್ಬೋದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗುರುವಾರದ ದಿನ ಮಾಡಿ, ಅಮಾವಾಸ್ಯೆಯ ದಿನ ಮಾಡಿ, ಹುಣ್ಣಿಮೆಯ ದಿನ ಮಾಡಿ. ಇಲ್ಲದಿದ್ದರೆ ಪ್ರತಿ ಮಂಗಳವಾರ ಯಾವ ವಾರ ಶುರು ಮಾಡ್ತೀರಿ ಅದಕ್ಕೆ ತಕ್ಕಂತೆ ನೀವು ಅದೇ ಮುಂದಿನ ವಾರನೂ ಇದೇ ಥರ ನೀವು ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಫಲ ಸಿಕ್ಕುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಮಂತ್ರವೂ ಹೇಳಿದ್ದೀನಿ, ಜೊತೆಗೆ ತಂತ್ರವೂ ಸಮೇತ ಹೇಳಿದ್ದೀನಿ. ಯಾಕಂದರೆ ಎಷ್ಟೋ ಬಾರಿ IVU ಹೋದಾಗಲೂ ನಮಗೆ ಫೇಲ್ಯೂರ್ ಆಗುತ್ತೆ. ಅದಕ್ಕೆ ಕಾರಣ ಗೊತ್ತಿರಲ್ಲ. ಹಲವಾರು ರೀತಿಯ ವೈದ್ಯಕೀಯ ಚಿಕಿತ್ಸೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಕೆಲವೆಲ್ಲ ಇಂತಹ ಕರ್ಮ ದೋಷಗಳನ್ನು ನಾವು ದಾನದ ಮುಖಾಂತರ, ಮಂತ್ರದ ಮುಖಾಂತರ, ತಂತ್ರಗಳ ಮುಖಾಂತರ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ನಮಗೆ ಲೋಕಕ್ಕೆ ಒಳ್ಳೆಯದಾಗುವಂತಹ ಒಂದು ಸತ್ಪುತ್ರ ಅಥವಾ ಪುತ್ರಿಯನ್ನು ಆ ಜಗದೀಶ್ವರಿಯು ಕರುಣಿಸ್ತಾನೆ ಅಂತ ಹೇಳ್ತೀನಿ. ಯಾಕಂದರೆ